ಕುಂಭರಾಶಿ, ಶನಿ ಕೂಡ ಕುಂಭರಾಶಿಯಿಂದ ಮೀನರಾಶಿಗೆ ಸಾಗ್ತಾ ಇದ್ದಾನೆ. ಹೌದು. ಹಾಗಾಗಿ ಕುಂಭರಾಶಿಯವರಿಗೆ ಹೇಗಿದೆ ಈ ವರ್ಷ? ಕುಂಭರಾಶಿಯಲ್ಲಿದ್ದಂಥ ಶನಿ ಮೀನರಾಶಿಗೆ ಹೋಗ್ತಾ ಇದ್ದೇನೆ. ಅದರಿಂದ ಖಂಡಿತವಾಗಿ ಕುಂಭರಾಶಿಯವರಿಗೆ ಶುಭ ಫಲ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಬಹಳ ಪ್ರಮುಖವಾಗಿ ಒಂದು ಆರೋಗ್ಯ ಸಂಬಂಧಪಟ್ಟಂಥ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಆದರೂ ಏನಂತ ಹೇಳಿದ್ರೆ ಉದರ ಸಂಬಂಧಪಟ್ಟಂಥ ಬಾಧೆಗಳು ಅಂದರೆ ಹೊಟ್ಟೆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ಈ ಕುಂಭರಾಶಿಯವರು ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಯಾವುದೋ ಒಂದು ರೀತಿಯಾದ ಗೌರ್ಮೆಂಟ್ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಅಂದರೆ ಸ್ಟೇಷನ್ ಮೆಟ್ಲು ಹತ್ತುವಂಥದ್ದು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಕೋರ್ಟ್ ಕಚೇರಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕುಂಭರಾಶಿಯವರು ಕಂಡು ಬರ್ತಾ ಇದೆ. ಆದರೆ ಕುಂಭರಾಶಿಯವರು ಗುರುವಿನ ಪೂಜೆ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳಾಗುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶುಭ ಕಾಣಿಸ್ತಾ ಇದೆ ಈ ವರ್ಷ. ಹಾಗೆ ಕುಂಭರಾಶಿಯಲ್ಲಿ ಹುಟ್ಟಿರುವಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿದೇಶದಲ್ಲಿ ಯಾರ ಇದ್ದರೆ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ತೊಡಕಾಗೆ ಮತ್ತು ಸ್ವದೇಶಕ್ಕೆ ವಾಪಸ್ಸಾಗುವಂಥ ಸನ್ನಿವೇಶಗಳು ಕುಂಭರಾಶಿಯವರು ಕಂಡು ಬರ್ತಾ ಇದೆ. ಅದರಿಂದ ಕುಂಭರಾಶಿಯವರು ಈ ವರ್ಷ ಪೂರ್ತಿ ಗುರುವಿನ ಆರಾಧನೆಯನ್ನು ಮಾಡಿ, ಗುರು ಅಂತ ಹೇಳಿದ ತಕ್ಷಣ ದತ್ತಾತ್ರೇಯ ಸ್ವಾಮಿ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರ್ಬೋದು, ಸಾಯಿಬಾಬಾ ಇರ್ಬೋದು, ಇಂತಹ ಒಂದು ಗುರುವಿನ ನೀವು ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಬರುವಂಥ ತೊಂದರೆಗಳು ದೂರ ಆಗೋದ್ರಲ್ಲಿ ಸಂಶಯ ಇರೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.